ಮನೆಯಲ್ಲೇ ಬೆಳೆದಿರೋಂಥ ಕರಿಬೇವಲ್ಲಿ ಚಟ್ನಿ ಪುಡಿ ಮಾಡ್ತೀನಿ ಇವತ್ತು. ಕರಿಬೇವು ನೀವು ಕೊಂಡಿದ್ದಾದರೂ ಚೆನ್ನಾಗೇ ಇರುತ್ತೆ. ಕ್ಲೀನಾಗಿ ಅದನ್ನು ಒಂದು ಸತಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ತೊಳೆದಿರೋಂಥ ಕರಿಬೇವು ರೆಡಿ ಮಾಡಿ ಇಟ್ಕೊಳ್ಳೋದು. ಒಂದು 2 ಕಟ್ಟಷ್ಟು ಕರಿಬೇವು ಬೇಕಾಗುತ್ತೆ. ಆಮೇಲೆ 1 ಗಿಟ್ಕಷ್ಟು ಕೊಬ್ಬರಿ, ಆಮೇಲೆ 1 ಪಾವಷ್ಟು ಕಡಲೆಬೇಳೆ, ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕರಿಬೇವು ಚೆನ್ನಾಗಿ ಫ್ರೈ ಆಗಿ ಅದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಚೆನ್ನಾಗಾಗೋದು. ಆಮೇಲೆ ಚೆನ್ನಾಗಿ ಬಾಳಿಕೆನೂ ಬರೋದು. ನೀರಿನ ಅಂಶ ಇದೆ ಅಂತಂದರೆ ಅದು ಚೆನ್ನಾಗಿ ಬಾಳಿಕೆ ಬರೋಲ್ಲ. ಆಮೇಲೆ ನೋಡಿ ಕರಿಬೇವು ಹುರಿದ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಅದಾದಮೇಲಿಂದ ಕಡಲೆಬೇಳೆ ಹುರ್ಕೋತಾ ಇದ್ದೀನಿ. ಕಡಲೆಬೇಳೆನೂ ಅಷ್ಟೇ ಕೆಂಪಗಾಗೋವರೆಗೂ ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲಿಂದ ನಾವು ಅದನ್ನು ತೆಗೆದಿಟ್ಕೊಂಡಿರಬೇಕು. ಎಲ್ಲ ತಣ್ಣಗಾಕ್ಬಿಟ್ಟ ಮೇಲೆ ಆಮೇಲೆ ರುಬ್ಕೊಳ್ಳೋದು. ಅಲ್ಲಿವರೆಗೂ ಇದು ತಣ್ಣಗಾಗಲಿ ಚೆನ್ನಾಗಿ. ಆಮೇಲೆ ಇದನ್ನು ಕರಿಬೇವನ್ನ ಇನ್ನೊಂದು ರೌಂಡು ಹಾಕ್ಬಿಟ್ಟು ತಿರ್ಗಾ ಹುರ್ಕೋತಾ ಇದ್ದೀನಿ. ಸ್ವಲ್ಪ ನೀರಿನ ಅಂಶ ಇನ್ನೂ ಇದೆ ಅನ್ನಿಸ್ತು, ಅದಕ್ಕೋಸ್ಕರ 2 ರೌಂಡು ಹುರಿದಿದ್ದೀನಿ. ಹುರ್ಕೊಂಬಿಟ್ಟು ನಾವು ತೆಗೆದಿಟ್ಕೊಂಡ್ರೆ ಆವಾಗ ನೀರಿನ ಅಂಶ ಏನೂ ಇರೋಲ್ಲ, ಗರಿಗರಿಯಾಗಿ ಚೆನ್ನಾಗಾಗತ್ತೆ. ಈ ಥರ ನೀವು ಮಾಡ್ದಿರಾ ಕರಿಬೇವನ್ನ ಫುಲ್ಲು ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಕೊಂಡು ಚಟ್ನಿ ಪುಡಿ ಮಾಡ್ಕೋಬೋದು. ಆಮೇಲೆ ಕೊಬ್ಬರಿ ತುರಿದಿದ್ವಲ್ವಾ, 1 ಬಟ್ಲಷ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಕೊಬ್ಬರಿ ಹಾಕೋದಾದರೆ ಕೊಬ್ಬರಿ ಇನ್ನೂ ಜಾಸ್ತಿನೂ ಹಾಕೋಬೋದು. ಅದನ್ನು ಅಷ್ಟೇ ಚೆನ್ನಾಗಿ ಕೆಂಪಗಾಗೋ ಹಾಗೆ ಹುರ್ಕೊಂಡು ತೆಗೆದಿಟ್ಕೋಬೇಕು. ಇಷ್ಟೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಂದ್ಬಿಟ್ಟಿದ್ದಕ್ಕೆ. ಇದ್ರ ಜೊತೆಗೆ ನಾವು ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಸೇರಿಸ್ಬೇಕು. ನೋಡಿ ಇಲ್ಲಿಗೆ ನಾವು ಹುಣಸೆ ಹಣ್ಣನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡಿರಬೇಕು. ಆ ಬಿಡಿಸಿಟ್ಟಿರೋಂಥ ಒಂದು ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು. ಅದಕ್ಕೆ ಮುಂಚೆ ಒಣಮೆಣ್ಸಿನ್ಕಾಯಿ 10 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ, ಗುಂಟೂರು 2 ಸೇರಿ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಹುರ್ಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ಎಲ್ಲ ಗುಂಡುಗಾಗಬೇಕು ಮೆಣಸಿನ್ಕಾಯಿ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುಣಸೆ ಹಣ್ಣನ್ನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ಎಲ್ಲ ಕಸ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ನಾರು ಅಂಥದ್ದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಅದನ್ನು ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದ ಮಿಕ್ಸಿ ಜಾರಿಗೆ ಅದು ಅಂಟ್ಕೊಳ್ಳಲ್ಲ ಮತ್ತು ಚೆನ್ನಾಗಿ ರುಬ್ಕೊಡುತ್ತೆ. ಆಮೇಲೆ ರುಚಿಗೆ ಬೇಕಾಗಿರೋಂಥ ಉಪ್ಪು, ಆಮೇಲೆ ಬೆಲ್ಲನೂ ಸೇರಿಸಿದ್ದೀನಿ. ನೋಡಿ ಕರಿಬೇವು ಈ ಥರ ಪುಡಿ ಮಾಡಿದ್ರೆ ಕೈಯಲ್ಲಿ ಪುಡಿ ಆಗೋ ಥರ ಇರಬೇಕು. ಆವಾಗ ಚೆನ್ನಾಗಿ ಅದು ಡಿಹೈಡ್ರೇಟ್ ಆಗಿದೆ, ಚೆನ್ನಾಗಾಗಿದೆ ಅಂತ. ಇದನ್ನೆಲ್ಲದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಪುಡಿ ನೋಡಿ ಸ್ವಲ್ಪ ತರ್ತರಿಯಾಗಿರಲಿ. ಅದಾದಮೇಲಿಂದ ಸ್ವಲ್ಪ 100 ಗ್ರಾಮಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲಿಂದ ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆನ ಸಾಸಿವೆ ಹಿಂಗಿನ ಒಗ್ಗರಣೆನ ಇದಕ್ಕೆ ಸೇರಿಸಿದ್ರೆ ಫಸ್ಟ್ ಕ್ಲಾಸ್ ಆಗಿರೋಂಥ ಕರಿಬೇವಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ.